ಕುಶಾಲನಗರದ ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಕನಿಕಾ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಯಿತು. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬಹುತೇಕ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಾಧನೆ ಮುಂದುವರಿಸಿದ್ದಾರೆ ಎಂದರು. ತಮ್ಮ ಮನೆಯೊಂದಿಗೆ ಸಮಾಜದ ಏಳಿಗೆಯಲ್ಲೂ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ. ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವಲ್ಲಿ ಪೋಷಕರು ಆಸಕ್ತಿ ತೋರಿಸಿ ಪ್ರೋತ್ಸಾಹಿಸಬೇಕಿದೆ ಎಂದರು. ಸರ್ಕಾರ ಕೂಡ ಮಹಿಳೆಯರಿಗೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಅದರ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕಿದೆ. ರಾಜಕೀಯವಾಗಿ ಕೂಡ ಮಹಿಳೆಯರು ಸಾಧನೆ ತೋರಬೇಕಿದೆ ಎಂದು ಶಾಸಕ ಡಾಕ್ಟರ್ ಮಂಥರ್ಗೌಡ ಕರೆ ನೀಡಿದರು. ಅಲ್ಲಿ ಜಾಸ್ತಿ ಇರೋದ್ರಿಂದ ಶಕ್ತಿನೇ ಜಾಸ್ತಿ ನಂಬರ್ಸ್ ಇದೆ. ಮಾತ್ರ ನೀವು ಹೇಳಿದಾಗೆ ಹೆಣ್ಮಕ್ಳಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪುರಾತನದಲ್ಲಿ ಮನೆ ಕೆಲಸ ಮಾಡಬೇಕು, ಮನೆ ನೋಡ್ಕೋಬೇಕು ಅಂತ ಅದ್ರ ಮುಂಚೆ. ಈಗ ಅದಿಲ್ಲ. ಈಗ ನಾವು ನಮ್ಮ ಕಾಲ ಮೇಲೆ ನಿಲ್ಬೇಕು ಅಂತ ಎಷ್ಟೋ ಕಡೆಯಲ್ಲಿ ಅಚೀವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಹೆಚ್ಚಿನ ಸಂಖ್ಯೆ ವಿದ್ಯಾಭ್ಯಾಸ ಸಂಸ್ಥೆ. ನಾವೇನ್ ಮಾಡ್ತೀವಿ ಅಂದ್ರೆ ತಂದೆ ತಾಯಿಗಳು ಎಲ್ಲರೂ ತಂದೆ ತಾಯಿಗಳು ಇದ್ರಿ ನನ್ನ ಮಕ್ಕಳು ಡಿಗ್ರಿ ಓದಿಸ್ಬಿಟ್ಟು ಮದುವೆ ಮಾಡ್ಕೊಡ್ಬೇಕು ಅಂತ ಎಷ್ಟೋ ಜನಕ್ಕೆ ತಂದೆ ತಾಯಿಗಳಿಗೆ ಅದೊಂದು ಜವಾಬ್ದಾರಿ. ನನಗೆ ಗೊತ್ತಿರೋ ಇತ್ತೀಚೆಗೆ ಎಂತರ ಬದಲಾವಣೆ ಆಗಿದೆ ಅಂತಂದ್ರೆ ಸಮಾಜ ಅಂದ್ರೆ ಹೆಣ್ಮಕ್ಳದ್ದು ಥಾಟ್ ಪ್ರೋಸೆಸ್ ಅಂತಂದ್ರೆ ಡೋಂಟ್ ವರಿ ಡ್ಯಾಡಿ ಮಮ್ಮಿ, ನಾನೇ ದುಡಿತೀನಿ, ನಾನೇ ನಿಂತ್ಕೊತೀನಿ ನನ್ನ ಕಾಲ ಮೇಲೆ ಅಂತ ಆ ಮಟ್ಟಕ್ಕೆ ನನ್ನ ಅನ್ಸಿಕೆ ಹಾಗೆ ಮಾತಾಡೋಕ್ಕಾಯ್ತಾ ಹಾಗೆ ಆ ಪದ್ಧತಿ ಸ್ಟಾರ್ಟ್ ಆಗಿದೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ನಾನು ಕೈ ಮುಗಿ ಏನ್ ಕೇಳ್ಕೊತೀನಿ ಅಂತಂದ್ರೆ ಅಂತಾರಾಷ್ಟ್ರೀಯ ದಿನಾಚರಣೆಯಲ್ಲಿ ನಾವು ಮಚ್ ಆಸ್ ಪಾಸಿಬಲ್ ನಾವು ಹೆಣ್ಮಕ್ಳಿಗೆ ಉನ್ನತ ಶಿಕ್ಷಣ ತರೋದಕ್ಕೆ ನಾವು ಜವಾಬ್ದಾರಿ ತಗೋಬೇಕು. ಇಲ್ಲಿ ಯಾರಾದ್ರೆ ನಿಮ್ಮ ಪಕ್ಕದ ಮನೆಯರೋ ಹೆಣ್ಮಕ್ಳಿಗೆ ಯಾರಾದ್ರೆ ಆಸೆ ಇದ್ರೆ ಓದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಆಸಕ್ತಿ ತೋರಿಸ್ತಾ ಇದೆ, ಅವ್ರು ನಾವೆಲ್ಲರೂ ಸೇರಿ ಸಹಾಯ ಮಾಡಬೇಕಾಗುತ್ತೆ. ಆ ವಿಚಾರದಲ್ಲಿ ಈ ತರ ಸಂಘಟನೆಗಳು, ನಮ್ಮ ಭೂಮಿಕಾ ಸಂಘಟನೆಗಳು ಆ ತರ ಹೆಣ್ಮಕ್ಳನ್ನ ಕುರಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ನಾವು ಮಾಡಬೇಕು. ಕಾರಣ ಅಂತಂದ್ರೆ ಹೆಣ್ಮಕ್ಳಿಗೆ ನಾವು ವಿದ್ಯಾಭ್ಯಾಸ ಕೊಟ್ರೆ ಮನೆಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಂಡು ಹೋಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮಲ್ಲಿ ನಮ್ಮ ಅಜ್ಜಿಯಿಂದ ಹಿಡಿದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಿಲೋಮಿನಾ ವಹಿಸಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಲೀಲಾವತಿ, ಆಹಾರ ನಿರೀಕ್ಷಕಿ ಎಂಎಸ್ ಸ್ವಾತಿ, ರೈತ ಮಹಿಳೆ ಜಯಮ್ಮ ಜವರೇಗೌಡ, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಮೃತ್ ಎಂ ಮಹದೇವಪ್ಪ, ಕ್ರೀಡಾಪಟು ಶೈಲಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. 21 ಮಂದಿ ಮಹಿಳಾ ಫಲಾನುಭವಿಗಳಿಗೆ ಶಾಸಕರು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ನಿಗಮದ ವತಿಯಿಂದ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದರು. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್, ವೇದಿಕೆ ಕಾರ್ಯದರ್ಶಿ ಪದ್ಮಾವತಿ, ಸಲಹೆಗಾರರಾದ ವನಿತಾ ಚಂದ್ರಮೋಹನ್, ಪ್ರಮುಖರಾದ ಶಾಂತಿ ಗಣೇಶ್, ಜೂಲಿ ಮೇರಿ, ಲಲಿತಾ, ನವಮಣಿ, ವನಿತಾ, ಉಷಾ, ಜರೀನಾ, ಜಯಶ್ರೀ, ಸುನಂದ, ನಿರ್ಮಲಾ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.